ಇದು ನನ್ನ ಟೇಬಲ್ದಲ್ಲಿ ಇಟ್ಟಿದ್ದ ಕೆಲವು ಚಿತ್ರಗಳು. ಈ ಟೇಬಲ್ ಮೇಲೆ ಒಂದು ಗ್ಲಾಸ್ ಇದೆ. ಗ್ಲಾಸ್ ಒಳಗೆ ನಾನು ಈ ಚಿತ್ರಗಳನ್ನು ಹಾಕಿದ್ದೇನೆ. ಇದು ಬಹಳ ಹಳೆ ಚಿತ್ರಗಳು. ಇದು ನಾನು ಹೆಚ್ಚಾಗಿ 1985-86 ಅಂದು ಈ ಚಿತ್ರಗಳು. ಆವಾಗ ನಾನು 10th ಕಲಿತಾ ಇದ್ದೆ. ಆವಾಗಿನ ಚಿತ್ರ. ಆವಾಗ ಈ ಚಿತ್ರವನ್ನು ಬಿಡಿಸಿದ್ದೆ. ಬಯಾಲಜಿದಲ್ಲೇ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾಗ್ತಿತ್ತು. ಆ ಪ್ರಾಜೆಕ್ಟ್ ವರ್ಕ್ ಸಲುವಾಗಿ ನಾನು ಇದನ್ನು ಬಿಡಿಸಿದ್ದೆ. ಇದಕ್ಕೆ ಹಿಂದಿದಲ್ಲಿ ಘೋಘಾ ಅಂತಾರೆ, ಇದಕ್ಕೆ ಮಸ್ಲ್ ಅಂತಾರೆ. ಮಸ್ಲು ಮತ್ತು ಘೋಘಾ, ಚಿಪ್ಪಿ, ಇದು ನಮ್ಮ ಚಿಪ್ಪಿ ಕಲ್ಲನ್ ಚಿಪ್ಪಿ. ಇದು ಅದು ಗದ್ದೆಲೆಲ್ಲ ಹುಟ್ಟುತ್ತದೆ. ಗುಳ್ಯ ಅದು ಒಳಗನ್ ಭಾಗ, ಹೆರಗನ್ ಭಾಗ ಎಲ್ಲ ಬಂದದ್ದು. ಇದು ಗುಳ್ಯ. ಮತ್ತು ಇದು ನನ್ನ ಡ್ರಾಯಿಂಗ್ ಫೈಲ್ ಅಂದು. ನಾನು ಡ್ರಾಯಿಂಗ್ ತಗೊಂಡಿದ್ದೆ ಆವಾಗ ಟೀಚರ್ ಹೇಳಿದ್ರು, ಒಂದು ಯಾವುದಾದ್ರು ಅಡ್ವರ್ಟೈಸ್ ಬಿಡಿಸ್ಕೊಬರ್ಬೇಕೆಲ್ಲ ಮಕ್ಕಳು. ಅವಾಗ ನಾನು ಗೃಹಶೋಭಾದಲ್ಲಿ ಆವಾಗ ಒಂದು ಅಡ್ವರ್ಟೈಸ್ ಬರ್ತಿತ್ತು, ಅಟ್ಲಿ ಬಟ್ಲಿ ಡಿಲಿಷಿಯಸ್ ಅಂತ. ಅದನ್ನು ನಾನು ಮಾಡ್ಕೊಬಂದೆ. ಅದು ಕಡೆಗೆ ನನ್ನ ಮಗ 10th ಹೋದ್ಮೇಲೆ ಅವನಿಗೂ ನಾ ಬಿಡಿಸ್ಕೊಡ್ತಿದ್ದೆ. ಅವನ ಪ್ರಾಜೆಕ್ಟ್ ವರ್ಕಿಗೆ ನಾವು ಡ್ರಾಯಿಂಗ್ ಪಟ್ಟಿನೇ ಹಾಕಿದ್ವಿ. ಅಥವಾ ಇದು ದಾಸಾಳ ಹೂವುದು ಒಳಗನ ಭಾಗಗಳು. ಇದು ಬ್ರೇನ್ ಹೊರ್ಗಂದು, ಮತ್ತು ಇದು ಹೊರ್ಗನ್ ಭಾಗ ಬ್ರೇನ್ ಅಂದು ಹ್ಯೂಮನ್. ಎಕ್ಸ್ಟರ್ನಲ್ ವ್ಯೂ ಬ್ರೇನ್ ಅಂದು, ಬುದ್ಧಿದು, ತಲೆ ಏನಂತಾರೆ ಮಿದುಳ್ದು. ಇದು ಒಳಗಂದು ಹ್ಯೂಮನ್ ಬ್ರೇನ್ ವರ್ಟಿಕಲ್ ಸೆಕ್ಷನ್ ಅಂತ. ಇದು ಎಕ್ಸ್ಟರ್ನಲ್ ವ್ಯೂ. ಹಾಗೆಯೇ ಒಂದು ಜಾಗ್ರಫಿ ಸಲುವಾಗಿ ಒಂದು ಮ್ಯಾಪು ಮಾಡೋದಿತ್ತು. ಇದು ಇಂಡಿಯಾದ ಮ್ಯಾಪು ನಾನು ಮಾಡಿದ್ದೆ. ನನ್ನ ಕೈಲಿಂದೇ ಮಾಡಿದ್ದೇನೆ. ಎಲ್ಲ ಚಿತ್ರಗಳನ್ನು ನಾನು ಕೈಲಿಂದ ಮಾಡಿದ್ದೇನೆ. ಈ ಮ್ಯಾಪ್ ನನಗೆ ಭಾಳ ಸೇರ್ತು. ಏಕ್ದಮ್ ಅಕ್ಯುರೇಟ್ ಬಂದಿದೆ ನೋಡಿ. ಒಂದು ಯಾವುದು ಖಾಲಿ ಪೆನ್ಸಿಲ್ ಮತ್ತು ರಬ್ಬರ್ ಉಪಯೋಗ ಮಾಡಿದ್ದೇನೆ. ಅದು ಸ್ವಲ್ಪ ನನಗನ್ನಿಸ್ತದೆ ಇಲ್ಲಿ ಅಷ್ಟು ಸರಿಯಾಗಿ ಬರಲಿಲ್ಲ ಚಿತ್ರ. ಇಲ್ಲದಿದ್ರೆ ಪೂರ್ತಿ ಪರ್ಫೆಕ್ಟ್ ಇದೆ ಅನ್ನಿಸ್ತದೆ ನನಗೆ. ನೀವು ಹೇಳಿ. ನಾನು ಒಂದು ಸಲ ಹಿಂದಿದಲ್ಲೂ ಹೇಳ್ತೇನೆ. ये है 1985-86 का है. जब मैं शायद 10th में थी, तब ये मैंने प्रोजेक्ट वर्क बनाया था बायोलॉजी के लिए. तब फाइल लगाते थे तो उस फाइल में ऐसे छेद हुआ करते थे. उसी टाइम ये बनाया था. ये मेंढक है, घोघा, ये घोघा है, और ये मसल है जिसको कन्नड़ में चिप्पी कहते हैं, और इसको गुಳ್ಳಿया कहते हैं, गुಳ್ಳಿया. ये मेरा 10th का प्रोजेक्ट वर्क है, जो मैंने आज तक भी संभाल के रखा है. मेरे पास पुरानी चीज़ें सब बहुत अच्छी तरह संभली हुई हैं. मैं उन्हें फेंकती नहीं हूँ. और ये है एडवर्टाइज़. ये मेरा ड्राइंग का एडवर्टाइज़ है, जिसे कहा गया था टीचर ने कि एक एडवर्टाइज़ बना के लेकर आओ. तो ये गृह शोभा में एक एडवर्टाइज़ आया था, अटली बटली डिलीशियस. उस टाइम बहुत चलता था. अमूल चखनी मखनी मक्खन बोल के. तो ये वही है. और ये है मेरे बेटे का ज्योग्राफी सब्जेक्ट के लिए एक मैप बनाना था. ये मैप मैंने बनाया है. ये मैप मैंने खुद हाथ से पेंसिल और रबर से बनाया है, और कोई भी मदद मैंने नहीं ली. किसी भी चित्र में मैंने कोई मदद नहीं ली. इसमें मैंने स्केच पेन का यूज़ किया रंग करने के लिए. इसमें मैंने पेंसिल का कलर यूज़ किया. ये मेरे बेटे का है. ये शायद 2017 में, वो 10th में था तब बना के दिया था. और ये भी, ये ह्यूमन ब्रेन एक्सटर्नल व्यू है. ये ह्यूमन ब्रेन वर्टिकल सेक्शन है. और ये जो फूल होता है उसके अंदर का भाग है. कन्नड़ में इसको दासाड़ हू कहते हैं. हू मैंने फूल, और दासाड़ मैंने ये फूल का नाम है. तो जब ये उसके टीचर नंबर दे रहे थे तो एक स्टूडेंट ने शिकायत की कि इसकी मम्मी बना के देती है सब कुछ, ये खुद नहीं बनाता.
तो उसने आके मुझे ऐसे ही बताया था, अब की बार आप नहीं बना के देंगे, मैं खुद बनाऊंगा, बोला था। और जो मेरा ये चित्र है, जब टीचर ने देखा तो उन्होंने कहा कि ये तुमने नहीं बनाया, ये प्रिंट है या कुछ और है, जबकि ये मैंने खुद पेंसिल से और रबर से खुद बनाया है, इसमें किसी की भी मदद नहीं ली गई। और ಶೌಕ್ था मुझे ಡ್ರಾಯಿಂಗ್ बनाने का, ಕढ़ाई करने का। ನನಗೆ ಇಂಟ್ರೆಸ್ಟ್ ಇತ್ತು ಡ್ರಾಯಿಂಗ್ ಬಿಡಿಸೋದು, ನಿಟ್ಟಿಂಗ್ ಮಾಡೋದು, ಏನೋ ವಿಶೇಷತೆ ಮಾಡ್ತಿದ್ದೆ. ಸೊ ನನಗೆ ಖುಷಿ ಆಯಿತು, ಯಾವಾಗ ಹೇಳಿದ್ರು ಟೀಚರ್ ಪ್ರಿಂಟ್ ಬಂದಿರಿ ಅಂತ. ಇದು ಸ್ವಂತ ನನ್ನ ಕೈಲಿಂದ ಬಿಡಿಸಿದ್ದು ನಾನು. ಹೀಗೆ ಭಾಳಷ್ಟು ಚಿತ್ರಗಳಿದೆ ನನ್ನ ಹತ್ರ, ನಾನು ಇದಿಷ್ಟೇ ಹಾಕಿದ್ದೇನೆ ನೋಡಿ ಹೇಗೆ ಅನ್ನಿಸ್ತದೆ ನಿಮಗೆ. ಮತ್ತೊಂದು ಮಾತು, ನಮ್ಮ ದೇಶದಲ್ಲಿ ಭಾಷೆಯದು ಭಾಳ ವಿವಾದ ಆಗ್ತದೆ. ನಮ್ಮ ದೇಶ ಒಂದು ಆವಾಗೆ ಆಗ್ತದೆ ಯಾವ ನಾವು ಎಲ್ಲ ಭಾಷೆಯನ್ನು ಉಪಯೋಗ ಮಾಡ್ತೇವೆ. ಯಾಕಂದರೆ ಯಾವ ಭಾಷೆನೂ ಯಾರ್ದೂ ಅಲ್ಲ. ಹಿಂದಿನೂ ಕನ್ನಡಿಗರದಿದೆ, ಕನ್ನಡನೂ ಹಿಂದಿಯವ್ರದ್ದಿದೆ, ಯಾರು ಯಾವ ಭಾಷೆನೂ ಮಾತಾಡ್ಬೋದು. ನಮ್ಮ ದೇಶಕ್ಕೆ ಒಂದು ಇಡೋದಿದ್ರೆ ನಾವು, ಅಥವಾ ನಮ್ಮ ದೇಶಕ್ಕೆ ಸ್ಟ್ರಾಂಗ್ ಇಡೋದಿದ್ರೆ ನಾವು, ಕರ್ನಾಟಕಿಗೆ ಅಕಸ್ಮಾತ್ ನಾವು ಇಂಡಿಯಾದಿಂದ ಹೊರಗೆ ಮಾಡಿಬಿಟ್ರೆ ಕರ್ನಾಟಕ ಬಾಳ್ತದೆ? ಇಲ್ಲ. ಈಗ ಪಾಕಿಸ್ತಾನ ಬಾಳ್ತಾ ಇದೆ? ಇಲ್ಲ, ಸರಿಯಾಗಿ ಬಾಳ್ತಾ ಇಲ್ಲ. ಬಾಂಗ್ಲಾದೇಶ ಬಾಳ್ತಾ ಇಲ್ಲ. ಹಾಗೆ ಅಕಸ್ಮಾತ್ ನಾವು ಕರ್ನಾಟಕಿಗೂ ದಿಲ್ಲಿಲಿಂದ ಅಥವಾ ಪೂರ ಭಾರತ ದೇಶದಿಂದ ಬೇರೆ ಮಾಡಿಬಿಟ್ರೆ ಏನು ಉಳೋದು? ಭಾರತ ದೇಶನೂ ಚಂದ ಕಾಣುವಂಗಿಲ್ಲ, ಭಾಷೆನೂ. ಇದು ಇಷ್ಟು ಭಾಷೆ ಇದೆ, ತಮಿಳ್ ಆಗಲಿ, ತೆಲುಗು ಆಗಲಿ, ಮಲಯಾಳಿ ಆಗಲಿ, ಗುಜರಾತಿ ಆಗಲಿ, ಯಾವುದೂ ಭಾಷೆ ಇರಲಿ ಅದಷ್ಟು ನಮ್ಮದೇ. ಮತ್ತು ಅದಕ್ಕೆ ವಾದ ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ. ಅಥವಾ ಉತ್ತರ ಭಾರತದವ್ರು ಇಲ್ಲಿ ಬಂದರೆ ನೀವು ಕನ್ನಡನೇ ಮಾತಾಡಬೇಕಂತ ಒತ್ತಡ ಮಾಡಲಿಕ್ಕಿಲ್ಲ. ಇದು ತಪ್ಪು. ಯಾಕಂದ್ರೆ ಅವ್ರ ಭಾಷೆ ಹಿಂದಿ, ಅವ್ರಿಗೆ ಹಿಂದಿನೇ ಬರ್ತದೆ, ಅವ್ರು ಹಿಂದಿನೇ ಮಾತಾಡ್ತಾರೆ. ಇದರ ಅರ್ಥ ಅವ್ರು ಇನ್ಸಲ್ಟ್ ಮಾಡ್ತಾರೆ ಅಂಬೋದಿಲ್ಲ. ಯಾಕಂದ್ರೆ ನಾವು ಉತ್ತರ ಭಾರತದಲ್ಲಿ ಬೆಳೆದಿದ್ವಿ, ದಿಲ್ಲಿಲಿ ಬೆಳೆದಿದ್ವಿ. ನಮ್ಗೆ ಹಿಂದಂಕರ್ ಯಾರೂ ನೀವು ಎಂತಕ್ಕೆ ಆ ಭಾಷೆ ಮಾತಾಡ್ತೀರಿ, ನೀವು ಹಿಂದಿ ಯಾಕೆ ಮಾತಾಡೋದಿಲ್ಲ ಅಂತ ಯಾರೂ ನಮ್ಗೆ ಒತ್ತಡ ಮಾಡಲಿಲ್ಲಾಗಿದ್ರಿ. ಹಾಗೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಭಾರತಿಗೆ ಸ್ಟ್ರಾಂಗ್ ಇಡೋದಿದ್ರೆ ನೀವು ಯಾವಾಗಲೂ ಯುದ್ಧ ಮಾಡಬಾರ್ದು. ಸುಮ್ಮನೆ ಒಂದೊಂದು ಸಲ ನಾವು ಅಂತೇವೆ ಅವ್ರು ಹರಿಜನು, ಒಂದೊಂದು ಸಲ ನಾವು ಅಂತೇವೆ ಅವ್ರು ಸಿಖ್ರು, ಒಂದೊಂದು ಸಲ ಅಂತೇವೆ ಇಲ್ಲ ಅವ್ರು ಮ್ಯಾನನ್ ಕಾಸ್ಟು, ಅವ್ರು ಕೆಳಗನ್ ಕಾಸ್ಟು. ಎಲ್ಲರೂ ಒಂದಾದರೆ ನಾವು ಒಂದು. ನೋಡಿ, ಈಗ ಇಷ್ಟೆಲ್ಲ ಧರ್ಮ ಆಗೋಯ್ತು. ಸಿಖ್ ಧರ್ಮ ಹಿಂದೂದಿಂದ ಬಂದಿತ್ತು. ದೇಶದ ರಕ್ಷಣೆ ಮಾಡಲಿಕ್ಕೆ ಹಿಂದೂ ತಾಯಿ ತನ್ನ ಫಸ್ಟ್ ಮಗನ ಕುಟ್ಟಿದ್ಲು. ಆಕೆ ದೇಶದ ರಕ್ಷಣೆ ಮಾಡಬೇಕು, ಸನಾತನ ಧರ್ಮದ ರಕ್ಷಣೆ ಮಾಡಬೇಕಂತ ಸಿಖ್ ಆದರು. ಸಿಖ್ ಹಿಂದೂ ಮುಸ್ಲಿಮ್ರಿಗೆ ಒಂದು ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ರು. ಅದರಿಂದ ಆ ಪ್ರಯತ್ನ ಅಂತೂ ಮಾಡಿದ್ರು. ಆದರೆ ಮತ್ತೊಂದು ಧರ್ಮ ಶುರು ಆಗೋಯ್ತು, ಸಿಖ್ ಧರ್ಮ. ಹಾಗೆ ಬೌದ್ಧ ಧರ್ಮ ಹಿಂದೂದಿಂದನೇ ಬಂದದೆ, ಜೈನ್ ಧರ್ಮ ಹಿಂದೂದಿಂದನೇ ಬಂದದೆ, ಈಗ ಹರಿಜನ್ ಹಿಂದೂದಿಂದನೇ ಬಂದಿದ್ದಾರೆ. ಯಾರೂ ಕಡಿಮೆ ಇಲ್ಲ, ಎಲ್ಲರೂ ಒಂದಕ್ಕಿಂತ ಒಂದಿದ್ದಾರೆ. ನಾವು ಯಾಕೆ ಹಾಗೆ ಜಗಳ ಆಡ್ಕೊಳ್ತೇವೆ ಅಂತ ನನಗೆ ಗೊತ್ತಿಲ್ಲ. ಈಗ ನಾವು ಹರಿಜನ್ ಅಂತೇವೆ, ಅವ್ರು ಇಲ್ಲದೆ ಇದ್ದರೆ ನಮ್ದು ಯಾವ ಕೆಲಸನೂ ಆಗೋದಿಲ್ಲ. ಈವನ್ ದೇವಸ್ಥಾನದಲ್ಲೇ ನಾವು ಕರ್ನಾಟಕದಲ್ಲೇ ಪೂಜೆ ಮಾಡಬೇಕಾದ್ರೆ ಅವ್ರು ವಾದ ಅದಕ್ಕೇನಂತಾರೆ, ಮ್ಯೂಸಿಕ್ ಬಾರಿಸಲೇಬೇಕು, ಸಾರಂಗಿ ಬಾರಿಸ್ಬೇಕು, ಎಲ್ಲ ಬಾರಿಸ್ಬೇಕು. ಅವ್ರು ಬಾರಿಸಿಲ್ದಿದ್ರೆ ಪೂಜೆನೇ ಮುಗಿಯೋದಿಲ್ಲ. ಹಾಗೆಯೇ ಉತ್ತರ ಭಾರತದಲ್ಲೂ ಹಾಗೆ. ಯಾವ ಪಾಕಿಸ್ತಾನ ಆಗಿತ್ತು ಆವಾಗ ಇಂದಂಕರೂ ಹರಿಜನ್ ಯಾರಿಗೆ ನಾವು ಅಂತೇವೆ ಅವರೇ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರೇ ಸರಿಯಾಗಿ ನಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೆಲ್ಲ ಕಷ್ಟ ಇದ್ದರೂ ಪಾಕಿಸ್ತಾನದಲ್ಲಿ ಅವರೇ ನಮ್ಮ ಧರ್ಮದ ರಕ್ಷಣೆ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದವರು ಹರಿಜನ್. ಯಾರಿಗೆ ನಾವು ಹರಿಜನ್ ಅಂತೇವೆ. ಹರಿಜನ ಅಂದರೆ ಹರಿ ಅಂದರೆ ದೇವರು, ಜನ ಅಂದರೆ ಅದು ಅವ್ರದ್ದು ಜನ ಅಂತ. ನನ್ನ ಕನ್ನಡ ಅಷ್ಟು ಸ್ಪಷ್ಟ ಇಲ್ಲ, ಹಿಂದಿ ಎಷ್ಟು ಸ್ಪಷ್ಟ ಇದೆ ಅಷ್ಟು ಕನ್ನಡ ಸ್ಪಷ್ಟ ಇಲ್ಲ. ಆದರೆ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನನಗೆ ಅನ್ನಿಸ್ತದೆ. ದೇಶ ನಮ್ಮದು, ಸ್ಟ್ರಾಂಗ್ ಇಡೋದು ನಮ್ಮ ಕೆಲಸ. ನಾವು ಹಿಂದಿದಲ್ಲಿ ಮಾತಾಡಲಿ, ತಮಿಳ್ದಲ್ಲಿ ಮಾತಾಡಲಿ, ತೆಲುಗುದಲ್ಲಿ ಮಾತಾಡಲಿ, ಗುಜರಾತಿದಲ್ಲಿ ಮಾತಾಡಲಿ, ಭೋಜ್ಪುರಿದಲ್ಲಿ ಮಾತಾಡಲಿ, ಅಟ್ಟು ಭಾಷೆ ನಮ್ಮದು. ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಜಗಳ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕಿಲ್ಲ. ಇದು ನಾನು ಟೀಚರ್ ಅಲ್ಲ, ಆದರೂ ನಿಮ್ಗೆ ಲೆಸನ್ ಕೊಡ್ತೇನೆ ಅಂತ ಅಲ್ಲ. ಆದರೆ ನಂಗೆ ನನ್ನ ದೇಶ ಅಂದರೆ ತುಂಬ ಪ್ರೀತಿ. ನನ್ನ ದೇಶ ನನಗೆ ಭಾಳ ಮಾಡದೆ, ಇಂದಂಕರೂ ಮಾಡ್ತಾಯಿದೆ. ಅದಕ್ಕಾಗಿ ನನ್ನ ದೇಶದ ಮುಂದೆ ನನಗೆ ಬೇರೆ ಯಾವುದೂ ಏನೂ ಕಾಣೋದಿಲ್ಲ. ಇದು ನನ್ನ ದೇಶ, ಇದು ನಮ್ಮ ಶಾಲೆದು ಚಿತ್ರಗಳು. ಆವಾಗ ಈ ಟೀಚರ್ ನನಗೆ ಪ್ರೀತಿದಿಂದ ಎಲ್ಲ ಮಾತಾಡಿದರು. ಆವಾಗ ಅದಕ್ಕೆ ಹೇಳ್ತಾ ಇದ್ದೇನೆ, ನಾವು ಮುಂದೆ ಬಂದಿದ್ದೆ ಈ ದೇಶದಿಂದ. ಈ ದೇಶ ಯಾಕೆ ನಾವು ಹಾಗೆ ಬೇರೆ ಮಾಡಿಬಿಡಬೇಕು? ಈಗ ಈ ಚಿತ್ರದಲ್ಲೇ ನೋಡಿ, ಅಕಸ್ಮಾತ್ ನಾವು ಕರ್ನಾಟಕ ಭಾಗ,
ಇಷ್ಟು ಕರ್ನಾಟಕದ ಭಾಗ ತೆಗೆದು ಬಿಡ್ತೇವೆ. ಕರ್ನಾಟಕ ಬಾಳ್ತದೆ, ಒಂದೇ ಕರ್ನಾಟಕ ಭಾಗ ಮಾಡಿಬಿಡ್ತೇವೆ. ಕಾಣಲಿಕ್ಕೂ ಮ್ಯಾಪ್ ಚೆಂದ ಕಾಣೋದಿಲ್ಲ. ಈಗ ಒಂದು ತಾಯಿ ರೂಪದಲ್ಲಿ ಮ್ಯಾನಿಂದ ಕೆಳಗೆ ಅಂಕರ್ ಇಷ್ಟು ಚೆಂದ ಕಾಣಿಸ್ತಾ ಇದೆ. ಈಗ ಇದರಲ್ಲಿ ಕೆಲವು ಭಾಗ ಬೇರೆ ಕಡೆ ಇದೆ ಅಂತ ನಮ್ಗೆ ಈ ಮಾತು ಗೊತ್ತೇ ಆಗಲಿಲ್ಲ. ಈಗೀಗಲೇ ಗೊತ್ತಾಗ್ತಾ ಇದೆ. ವಿಚಾರ ಮಾಡಿ ಅಕ್ಸಾಯಿ ಚೈನಾ ಅಥವಾ POK ಆಗೋಗದೆ ಇದು ಚೆಂದ ಕಾಣಿಸ್ತದೆ. ಇದ್ದಷ್ಟು ನಮ್ಮದೇ ಆಗೋದಿದ್ದರೆ ಎಷ್ಟು ಚೆಂದ ಕಾಣಿಸ್ತಿತ್ತು. ಎಷ್ಟು ಸುಂದರವಾಗಿದೆ ನಮ್ಮ ತಾಯಿ. ದಯವಿಟ್ಟು ವಿಚಾರ ಮಾಡಿ. ಆಯಿತು, ಇಷ್ಟೇ ಹೇಳ್ತೇನೆ. ಜಯ ಮಹಾದೇವ್, ಜಯ ಗೌರಿ ಶಂಕರ್.